ಓಂ ಶಾಂತಿ. ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಅನೇಕ ಯುಕ್ತಿಗಳನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಜ್ರೇಶ್ವರನೇ ತಿಳಿಸಿಕೊಡುತ್ತಾರೆ. ವಜ್ರೇಶ್ವರ ಸರ್ವಧರ್ಮಗಳ ಪಿತ. ಭಗವಂತನು ಕಲಿಸಿಕೊಡುವ ಶಿಕ್ಷಣದಲ್ಲಿ ಅತ್ಯಂತ ಶ್ರೇಷ್ಠವಾದ ಶಿಕ್ಷಣ, ನಮ್ಮ ಜೀವನವನ್ನು ವಜ್ರ ಸಮಾನ ಇಟ್ಕೋಬೇಕಾದ್ರೆ ವಜ್ರದಂತೆ ನಾವು ಶ್ವೇತವಾಗಿರಬೇಕು. ವಜ್ರಗಳಲ್ಲಿ ಅನೇಕ ವೆರೈಟಿ ವಜ್ರಗಳಿವೆ. ಹೊಳೆಯುವ ವಜ್ರಗಳು, ರೆಡ್, ಗ್ರೀನ್, ಬ್ಲೂ, ಪಿಂಕ್. ಈಗಿನ ಕಾಲದಲ್ಲಂತೂ ಅನೇಕ ರೂಪದ ವಜ್ರಗಳು. ಅಮೇರಿಕನ್ ಡೈಮಂಡ್ಸ್, ಒರಿಜಿನಲ್ ಡೈಮಂಡ್ಸ್, ಆರ್ಟಿಫಿಷಿಯಲ್ ಡೈಮಂಡ್ಸ್. ಹೆಸರು ಡೈಮಂಡೇ. ಮೋಸ್ಟ್ ವ್ಯಾಲ್ಯೂಯೇಬಲ್ ಡೈಮಂಡ್. ಸಣ್ಣ ಹರಳಿಗೂ ಲಕ್ಷ ಲಕ್ಷ ಕೋಟಿ ಕೋಟಿ ಬೆಲೆ. ಅಂತಹ ವಜ್ರ ಯಾಕೆ ವ್ಯಾಲ್ಯೂಯೇಬಲ್? ನೀವು ವಜ್ರದ ಅಂಗಡಿಗೆ ಹೋಗ್ರಿ, ವಜ್ರವನ್ನು ಚೆನ್ನಾಗಿ ಗುರುತಿಸೋರ ಕಡೆಗೆ ಹೋಗ್ರಿ, ಚಂದ ಮಾಡಿ ಟ್ರೈನಿಂಗ್ ಕೊಡ್ತಾರವ್ರು. ಯಾವ ವಜ್ರದಲ್ಲಿ ಯಾವ ಆ್ಯಂಗಲ್ನಲ್ಲಿ ನೋಡಿದಾಗೂ ಒಂಚೂರು ಬ್ಲ್ಯಾಕ್ ಡಾಟ್, ಬ್ಲ್ಯಾಕ್ ಶೇಡ್ ಇರಲ್ವು. ಫುಲ್ ವೈಟ್, ಟ್ರಾನ್ಸ್ಪರೆಂಟ್, ಕ್ಲೀನ್, ಕ್ಲಿಯರ್, ನಿಷ್ಕಲ್ಮಶ ಇದೆಯೋ ಅದು ಪುಟ್ಟ ವಜ್ರವಾದರೂ ಹೆಚ್ಚು ಬೆಲೆ ಬಾಳುವುದು. ಹಾಗಾದರೆ ನಮ್ಮ ಜೀವನ ವಜ್ರ ಸಮಾನವಾಗಿರಬೇಕಾದ್ರೆ ನನ್ನ ಲೈಫ್ ಶ್ವೇತ, ವೈಟ್, ಕ್ಲೀನ್ ಆ್ಯಂಡ್ ಕ್ಲಿಯರ್. ಹಾಗಾದರೆ ಆ ವಜ್ರದ ಕಪ್ಪು, ಬ್ರೆಡ್, ಅದ ಕಲರ್ ನಾವು ಐಡೆಂಟಿಫೈ ಮಾಡ್ಬೋದು. ನಂದು ಒಳಗಡೆ ಹೆಂಗೆ ಕ್ಲೀನ್, ಕ್ಲಿಯರ್ ಹೆಂಗೆ ಐಡೆಂಟಿಫೈ ಮಾಡಬೇಕು? ಶ್ವೇತ ಅಂದರೆ ಪ್ರಪ್ರಥಮವಾದದ್ದು ಆನೆಸ್ಟಿ, ಪ್ರಾಮಾಣಿಕತೆ. ನನ್ನ ಕಾರ್ಯದಲ್ಲಿ ಪ್ರಾಮಾಣಿಕತೆ, ನನ್ನ ರೆಸ್ಪಾನ್ಸಿಬಿಲಿಟಿಯಲ್ಲಿ ಪ್ರಾಮಾಣಿಕತೆ, ನನ್ನ ರಿಲೇಷನ್ಶಿಪ್ ಮ್ಯಾನೇಜ್ ಮಾಡುವಾಗ ಪ್ರಾಮಾಣಿಕತೆ, ನಾನು ಯಾವ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದೀನೋ ಅಲ್ಲಿ ಪ್ರಾಮಾಣಿಕತೆ, ಯಾವ ಫ್ಯಾಮಿಲಿ ಮ್ಯಾನೇಜ್ ಮಾಡಕತ್ತೀನೋ ಆ ಫ್ಯಾಮಿಲಿಯಲ್ಲಿ ವಿವಿಧ ಪಾತ್ರಗಳನ್ನು ಅಭಿನಯಿಸಬೇಕಾಗ್ಬೋದು. ತಂದೆಯಾಗಿ, ತಾಯಿಯಾಗಿ, ಮಗ ಆಗಿ, ಮಗಳಾಗಿ, ಸೊಸೆಯಾಗಿ, ಅತ್ತಿಯಾಗಿ, ಅಲ್ಲಿ ನನ್ನ ಪ್ರಾಮಾಣಿಕವಾದ ಜವಾಬ್ದಾರಿಯ ನಿಭಾಯಿಸುವಿಕೆ. ಸೊ ನಮ್ಮ ಅಂತರಂಗದ ಪ್ರಾಮಾಣಿಕತೆ ನಮ್ಮ ಜೀವನದ ಬೆಲೆಯನ್ನು ವೃದ್ಧಿ ಮಾಡ್ತದೆ. ಶ್ವೇತ ಅಂದರೆ ಇನ್ನೊಂದು ಅರ್ಥ ಟ್ರುತ್, ಸತ್ಯತೆ. ಯಾವುದೋ ಒಂದು ಕಾರಣಕ್ಕಾಗಿ ಏನೋ ಒಂದು ಮುಚ್ಚಿಟ್ಟು, ಏನೋ ಒಂದು ಸುಳ್ಳು ಹೇಳಿ, ಏನೋ ಸಾಧಿಸ್ಲಿಕ್ಕೆ ಹೋಗಿ ಬೆಲೆಯನ್ನು ಕಡಿಮೆ ಮಾಡ್ಕೊಳ್ಳೋದು ಬೇಡ, ಬ್ಲ್ಯಾಕ್ ಸ್ಪಾಟ್ ಮಾಡ್ಕೊಳ್ಳೋದು ಬೇಡ. ಓಪನ್ ಮೈಂಡೆಡ್. ಹಿಂದೊಂದು ಮುಂದೊಂದು ತಪ್ಪು ಮಾಡೋದು, ಮುಚ್ಚಿಡೋದು, ಅಥವಾ ನಾನು ಈ ರೀತಿ ಹಿಂಗೆ ಮಾಡೀನಿ ಅಂತ ಹೇಳಿದ ತಕ್ಷಣ ನನ್ನ ಬೆಲೆ ಕಡಿಮೆ ಆಗ್ತದೋ ಏನೋ ಅಂತ ಹೇಳಿ ಅದಕ್ಕೋಸ್ಕರ ಮತ್ತೊಂದು ಸುಳ್ಳನ್ನು ಪೋಣಿಸೋದು, ಮೋಸ ಮಾಡೋದು, ಇದು ನಮ್ಮ ಬೆಲೆಯನ್ನು ಕಡಿಮೆ ಮಾಡ್ತದೆ. ನಾನು ಪ್ರಾಮಾಣಿಕವಾಗಿದ್ದರೆ, ನನ್ನ ಹತ್ರ ಸತ್ಯತೆಯ ಶಕ್ತಿ ಇದ್ದರೆ, ಖಂಡಿತವಾಗಿಯೂ ನನ್ನ ಪ್ರಭೆ, ನನ್ನ ಬೆಳಕು ಅನೇಕರಿಗೆ ಬೆಳಕಾಗ್ತದೆ, ಜಗತ್ತಿನ ಮುಂದೆ ಹೊಳಿತದೆ. ನಾನು ಸತ್ಯ ಮತ್ತು ಪ್ರಾಮಾಣಿಕ ಯಾಕಿರಬೇಕು? ನಾನು ಅನೇಕರ ಮುಂದೆ ಹೊಳಿಬೇಕು ಅನ್ನುವ ಕಾರಣದಿಂದ ನಾನು ಸತ್ಯ ಮತ್ತು ಪ್ರಾಮಾಣಿಕವಾಗಿರುವುದಲ್ಲ. ನಾನು ವಜ್ರ ಅಂತ ಜನ ನನ್ನನ್ನು ಗುರುತಿಸ್ಲಿ ಅನ್ನುವಂಥ ತವಕದಿಂದ ನಾನು ಸತ್ಯ ಪ್ರಾಮಾಣಿಕ ಇರುವುದಲ್ಲ. ಜನರ ಸರ್ಟಿಫಿಕೇಟಿಗಾಗಿ ಸತ್ಯ ಮತ್ತು ಪ್ರಾಮಾಣಿಕ ಇರೋರು ಎಷ್ಟು ದಿನ ಸತ್ಯ ಪ್ರಾಮಾಣಿಕವಾಗಿರಬಲ್ಲರು? ಸತ್ಯತೆ, ಪ್ರಾಮಾಣಿಕತೆಯನ್ನು ನನ್ನ ಜೀವನದ ಇದು ನನ್ನ ಫೇವ್ರೇಟ್, ನನ್ನ ಒರಿಜಿನಲ್, ನನ್ನ ಬೇಸಿಕ್ ಗುಣ ಮಾಡ್ಕೋಬೇಕು, ನನ್ನ ಫೌಂಡೇಶನಲ್ ಗುಣ ಮಾಡ್ಕೋಬೇಕು. ಅದು ನನ್ನ ಹಾಬಿಯಾಗಿರಬೇಕು. ಯಾರು ಹಿಂದೊಂದು ಮುಂದೊಂದು ಇರಕ್ಕೆ ಹೋಗ್ತಾರೋ ಖಂಡಿತವಾಗಿ ಅವ್ರ ಬೆಲೆ ಕಡಿಮೆ ಆಗ್ತದೆ.
ಆದ್ದರಿಂದ ನಾನು ಓಪನ್ ಮೈಂಡೆಡ್ ಆಗಿ ನಾನು ಎಷ್ಟು ಶ್ವೇತವಾಗಿರ್ತೀನೋ, ಶ್ವೇತ ಅಂದರೆ ಇನ್ನೊಂದು ಅರ್ಥ ಸರ್ವರ ಪ್ರತಿ ಶುಭ ಭಾವನೆ, ಅವರೇ ನಿಜವಾದ ವಜ್ರ. ಯಾರ ಪ್ರತಿಯೂ ನನ್ನ ಮನದಲ್ಲಿ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಆ್ಯಟಿಟ್ಯೂಡ್ ಡೆವಲಪ್ ಆಗ್ಲಿಕ್ಕೆ ಬಿಡಬಾರ್ದು. ಅವ್ರು ನನಗೆ ನಿಂದನೆ ಮಾಡಿರ್ಬೋದು, ಅವ್ರು ನನಗೆ ಚಾಲೆಂಜಿಂಗ್ ಆಗೋಂಗೆ ಮಾತಾಡಿರ್ಬೋದು, ಅವ್ರು ನನ್ನನ್ನು ಇನ್ಸಲ್ಟ್ ಮಾಡಿರ್ಬೋದು. ಅವ್ರ ಪ್ರತಿ ಇನ್ನೂ ಎಕ್ಸ್ಟ್ರಾ ಹೃದಯದಿಂದ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಆ್ಯಟಿಟ್ಯೂಡ್, ದ್ಯಾಟ್ಸ್ ಮೇಕ್ಸ್ ಮಿ ಆಸ್ ಎ ಡೈಮಂಡ್. ಅದು ನನ್ನನ್ನು ವಜ್ರವನ್ನಾಗಿ ಮಾಡುತ್ತದೆ. ವಜ್ರದ ಸ್ಪೆಷಾಲಿಟಿನೇನು ಗೊತ್ತಾ? ಅದು ಯಾವಾಗಲೂ ಹೊಳಿತದೆ. ಭಗವಂತನ ಮಹಾವಾಕ್ಯ ಇದೆ, ಹೀರಾ ಜहाँ भी हो छुपा नहीं सकते हैं. ಅದನ್ನು ಮುಚ್ಚಿಡಲು ಸಾಧ್ಯ ಇಲ್ಲ, ಅದು ಎಲ್ಲಿದ್ದರೂ ಹೊಳಿತದೆ. ಸತ್ಯತೆ ಪ್ರಾಮಾಣಿಕತೆಯಲ್ಲಿದೆಯೋ, ಪಾಸಿಟಿವಿಟಿಯ ಶ್ವೇತತೆಯಲ್ಲಿದೆಯೋ ಅಲ್ಲಿ ಯಾವಾಗಲೂ ಹೊಳಿತೀವಿ. ವಜ್ರ ನಾನು ಇಲ್ಲಿದ್ದೀನಿ ಅಂತ ಹೇಳೋದೇ ಬೇಕಾಗಿಲ್ಲ, ತಾನೇ ಜನರ ಅಟ್ರಾಕ್ಷನಲ್ಲಿ ಹೋಗ್ತದೆ, ಗಮನ ಸೆಳೀತದೆ. ಸತ್ಯತೆ ಪ್ರಾಮಾಣಿಕತೆ ಇದ್ದಲ್ಲಿ ಪರಿಸ್ಥಿತಿಗಳು, ಚಾಲೆಂಜಸ್ ದಟ್ಟವಾದ ಮೋಡ ಕವಿದಂತೆ ಸುತ್ತಲಿದ್ದರು. ಮೋಡ ಬಂದಿದೆ ಅಂತ ವಜ್ರದ ಹೊಳಪಿನ ಡಿಗ್ರಿ ಕಡಿಮೆ ಆಗ್ತದ? ಮರಳಿನ ರಾಶಿ ಸುರಿದಿದೆ ನನ್ನ ಮೇಲೆ ಅಂತ ಹೇಳಿ ವಜ್ರದ ಹೊಳಪು 0.5% ಕಡಿಮೆ ಆಗ್ತದ? ಮೇಲಿನ ಮರಳಿನ ರಾಶಿ ಇದ್ರೂ ಒಳಗದು ತಾನ ಪಾಡಿಗೆ ತಾನು ಆರಾಮ್ ಹೊಳಿತಾ ಇರ್ತದೆ. ಶ್ವೇತ ಅಂತಂದ್ರೆ ಅದು ನಿರಂತರ ಅಖಂಡ ಏಕರಸವಾದಂತಹ ಸತ್ಯತೆ, ಪ್ರಾಮಾಣಿಕತೆ. ಭಾಳ ಸಮಸ್ಯೆ ಬಂತ್ರಿ, ಹೀಗಾಗಿ ನಾ ಮೋಸ ಮಾಡಲೇಬೇಕಾಯ್ತು, ಭಾಳ ವಿಘ್ನ ಬಂತು, ಆದ್ದರಿಂದ ನನ್ನ ಒರಿಜಿನಲ್ ಕ್ವಾಲಿಟೀಸನ್ನು ಬಿಡಲೇಬೇಕಾಯ್ತು ಅನ್ನೋರು ವಜ್ರ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಜ್ರರಾಗಲು ನಮ್ಮ ಹತ್ರ ಯಾವ ಗುಣ ತರಿಸೋಣ? ಹಿಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಂಡಿವಿ ಶೀತಲತೆ, ಈ ಎಪಿಸೋಡ್ನಲ್ಲಿ ಹೊಳಪು, ಶ್ವೇತತೆ, ಸತ್ಯತೆ, ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಅಂದರೆ ನಾನೊಂದು ಕೆಲಸ ಹಿಡಿದಿದ್ದೀನಿ ಅಂದಮೇಲೆ ಅದು ಪೂರ್ಣ ಆಗುವವರೆಗೂ ಹೃದಯದಿಂದ ಮಾಡಬೇಕು. ಇದು ಪ್ರಾಮಾಣಿಕತೆ. ಪ್ರಾಮಾಣಿಕತೆ ನನ್ನ ಕಾನ್ಷಿಯಸ್ಸಿಗೋಸ್ಕರ ನಾನು ಪ್ರಾಮಾಣಿಕವಾಗಿರಬೇಕು. ನಾನು ಪೂರ್ಣ ಮಾಡುವವರೆಗೂ ಸಹ ಜನ ನನಗೆ ಸಾಥ್ ಕೊಡಲಿ ಬಿಡಲಿ, ಪ್ರಾಮಾಣಿಕವಾಗಿ ಹಿಡಿದ ಕೆಲಸ ಪೂರ್ಣಗೊಳಿಸ್ಬೇಕು. ನಾನು ಮಾಡೋ ಕೆಲಸದಲ್ಲಿ ಅಡರು ತೊಡರು ಬರ್ಬೋದು, ನಾನು ವಜ್ರ ಅಂತಂತಂದಮೇಲೆ ನಾ ಪೂರ್ಣವಾಗಿ ಮಾಡೋದೇ ಪ್ರಾಮಾಣಿಕತೆ. ಅಡ್ರು ತೊಡ್ರು ಬಂತಂತ ಹೇಳಿ ನಾನು ನಡುವೆ ನಿಲ್ಲುವುದಲ್ಲ, ಅದು ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಅಂತಂದರೆ ಬಹಳ ಇಂಪಾರ್ಟೆಂಟ್ ಡೆಫಿನಿಷನ್. ಆ್ಯಸ್ ಇಟ್ ಈಸ್, ನಾ ಹೇಗಿದ್ದೀನೋ ಹಾಗೆ ನಾನಿರೋದೇ ಪ್ರಾಮಾಣಿಕತೆ. ನಾ ಹಿಂಗಿದ್ದೀನಿ, ಆದರೆ ನಾ ಹಿಂಗಿದ್ದೀನಿ, ನನ್ನ ಒಳಗೆ ನೆಗೆಟಿವಿಟೀಸ್ ಇದೆ, ನನ್ನ ಹತ್ರ ಈ ಕಪ್ಪುಗಳಿವೆ, ಆದ್ದರಿಂದ ನಾ ಇದನ್ನು ತೋರಿಸ್ಲಿಕ್ಕೆ ಒಲ್ಲೆ ಅನ್ನೋರು ಇನ್ನೂ ಕಪ್ಪು ಕಬ್ಬಣ. ನನ್ನ ಹತ್ರ ಕಪ್ಪಿದೆ, ನನ್ನ ಹತ್ರ ನೆಗೆಟಿವಿಟೀಸ್ ಇದೆ, ನನ್ನ ದುರ್ಬಲತೆ ಇದೆ ಅನ್ನೋದು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದು ಪ್ರಾಮಾಣಿಕತೆ. ಯಾಕೆಂದರೆ ಅಕ್ಸೆಪ್ಟೆನ್ಸೇ ನನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳೋ ಬೆಸ್ಟ್ ಕ್ವಾಲಿಟಿ. ಈ ರೀತಿ ನಮ್ಮ ಜೀವನದಲ್ಲಿ ಸತ್ಯತೆಯನ್ನು, ಪ್ರಾಮಾಣಿಕತೆಯನ್ನು, ಏಕರಸ ಹೊಳಪು. ಹೊಳಪಂದರೆ ಗೊತ್ತಾಯ್ತಾ? ಸಮಸ್ಯೆಗಳ ಮಧ್ಯದಲ್ಲೂ ಸಮಾಧಾನ ಚಿತ್ತ, ವಿಘ್ನಗಳ ಮಧ್ಯದಲ್ಲೂ ಏಕರಸ. ಇದು ಪ್ರಾಮಾಣಿಕತೆ, ಇದು ಅಖಂಡವಾದ ಶ್ವೇತತೆ. ವಜ್ರವನ್ನು ಬಂಗಾರದ ಆಭರಣದ ನಡುವಿಟ್ಟಾಗ ಹೆಚ್ಚು ಹೊಳಿತದೆ. ಅದೇ ವಜ್ರವನ್ನು ಪ್ಲಾಸ್ಟಿಕ್ಕಿನ ನಡುವಿಟ್ಟರೆ ಕಡಿಮೆ ಹೊಳಿತದೆ ಅಲ್ಲ. ಹಾಗೆ ನಂಗೆ ಚಲೋ ಚಲೋ ಅಪಾರ್ಚುನಿಟಿ ಸಿಕ್ತು, ಭಾಳ ಖುಷಿ ಪಟ್ಟುಬಿಟ್ರೆ ನಾನು ವಜ್ರ ಅಲ್ಲ. ನಂಗೆ ಅಪಾರ್ಚುನಿಟೀಸೇ ಸಿಕ್ಕಿಲ್ಲ, ನನಗಿಂತ ಹೆಚ್ಚು ಜನ ಮುಂದುವರಿತಿದ್ದಾರೆ, ನಂಗೆ ಮುಂದುವರಿಲಿಕ್ಕೆ ಅಪಾರ್ಚುನಿಟೀಸೇ ಸಿಕ್ಕಿಲ್ಲ, ನಾ ಸೋತೋದೆ, ನಾ ವೀಕ್ ಆದೆ. ದ್ಯಾಟ್ಸ್ ನಾಟ್ ವಜ್ರ. ನಾ ಯಾವಾಗಲೂ ಹೊಳಿಬೇಕು. ಶೈನಿಂಗ್ ಅಂದರೆ ಎವರ್ ಸ್ಮೈಲಿಂಗ್. ನಾವು ಸದಾ ಹಸನ್ಮುಖಿಯಾಗಿರುವುದೇ ನಿತ್ಯವಾದ ವಜ್ರ.
ಈ ರೀತಿ ವಜ್ರ ಸಮಾನ ಆಗಬೇಕಾದ್ರೆ ಸತ್ಯತೆಯ ಶಕ್ತಿಯನ್ನು ಪಡ್ಕೋಬೇಕು. ಸತ್ಯತೆಯ ಶಕ್ತಿ ಸಿಗೋದೇ ಯಾವಾಗ? ಹೆಸರೇ ಕಲಿಯುಗ, ಝೂಟಾಖಂಡ. ಸುಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ಯತೆಗೆ ಬೆಲೆ ಇಲ್ಲ, ಆಶ್ರಯ ಅಂತೂ ಮೊದಲೇ ಇಲ್ಲ. ಇನ್ನು ಸಫಲತೆ ಎಲ್ಲಿ ಸಿಗ್ತದೆ ಸತ್ಯತೆ ಇದ್ದವ್ರಿಗೆ? ಆದರೆ ಇದರ ಮಧ್ಯದಲ್ಲೂ ನಮಗೆ ರಕ್ಷಕ ಸತ್ಯಂ ಶಿವಂ ಸುಂದರಂ. ಸತ್ಯಂ ಶಿವಂ ಸುಂದರಮನ್ನು ಹೃದಯದಿಂದ ನೆನಪು ಮಾಡಿ. ಸತ್ಯಂ ಶಿವಂ ಸುಂದರಂ ಪರಮಾತ್ಮನಿಗೆ ಹೃದಯವನ್ನು ಅರ್ಪಿಸಿಕೊಳ್ಳಿ. ಅಶರೀರಿಯಾದ, ವಿದೇಹಿಯಾದ, ನಿತ್ಯ ಸರ್ವಶಕ್ತಿವಂತನಾದ ಪರಮಾತ್ಮನನ್ನು ನೆನಪು ಮಾಡಿ ಸತ್ಯತೆಯ ಶಕ್ತಿಯನ್ನು, ಪ್ರಾಮಾಣಿಕತೆಯ ಶಕ್ತಿಯನ್ನು, ನಿತ್ಯ ಸ್ಮೈಲ್ ಮಾಡುವ ಎನರ್ಜಿಯನ್ನು ಭಗವಂತನಿಂದ ಕನೆಕ್ಟ್ ಮಾಡಿ ಅವನಿಂದ ಪಡೆದುಕೊಳ್ಳೋಣ. ಇದನ್ನು ಪಡೆದುಕೊಳ್ಳುವ ವಿಧಿಯನ್ನು ತಿಳಿದುಕೊಳ್ಳಲು ಬನ್ನಿ. ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ಓಂ ಶಾಂತಿ.